ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಅಂದ ಹಾಗೆ ಪ್ರತಿಯೊಬ್ಬ ಕಲಾವಿದ ವಿಶೇಷವಾಗಿ ಉತ್ತರ ಕರ್ನಾಟಕ ಒಂದು ಜಾನಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಗಳನ್ನು ನೀಡಬೇಕಾಗುತ್ತೆ. ಇಲ್ಲಿ ಅವರಿವರೆನ್ನದೇ ಬೇಕಾದಷ್ಟು ಜಾನಪದ ಕಲಾವಿದರಿದ್ದಾರೆ. ಪ್ರತಿಯೊಬ್ಬ ಕಲಾವಿದರು ಕೂಡ ಒಂದಲ್ಲ ಒಂದು ಕಡೆಯಿಂದ ತಪ್ಪನ್ನು ಮಾಡಿರ್ತಾರೆ. ಅದೆಷ್ಟೋ ಕಲಾವಿದರು ತಿದ್ದುಕೊಂಡು ಬುದ್ಧಿಯನ್ನು ಕಲಿತು ಅಥವಾ ಯಾವುದೋ ಒಂದು ಅಚಾನಕ ಘಟನೆಯಿಂದ ಒಂದಿಷ್ಟು ತಿಳುವಳಿಕೆ ಬಂದು ಆ ಒಂದು ಕೆಲಸವನ್ನು ಬಿಟ್ಟಿರ್ತಾರೆ. ಅಂದರೆ ಅಶ್ಲೀಲತೆ ಬೇಡ ಅನ್ನೋ ಕಾರಣಕ್ಕೆ ಒಂದಿಷ್ಟು ಬಿಟ್ಟಿರ್ತಾರೆ, ಅಥವಾ ವಿವಾದ ಸೃಷ್ಟಿಸುವಂತಹ ಹಾಡುಗಳಾಗಲಿ ಸಾಹಿತ್ಯ ಆಗಲಿ ಬೇಡ ಅಂತ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾಳು ಕೂಡ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಈ ಒಂದು ಹೋರಾಟಕ್ಕೆ ಏನಿದೆ ನಂದು ಖಂಡಿತವಾಗಿಯೂ ಕೂಡ, ಅಂದರೆ ವಿಶೇಷವಾಗಿ ನನ್ನ ಕಡೆಯಿಂದ ಯಾವುದೇ ರೀತಿಯಾದಂಥ ಒಂದು ಅಡಚಣೆ ಇಲ್ಲ. ನಾನು ಇದಕ್ಕೆ ಖಂಡಿತವಾಗಿಯೂ ಸ್ಪಂದನೆಯನ್ನು ನೀಡ್ತೀನಿ. ನಾನು ನಿಮ್ಮ ಗುಂಪಲ್ಲಿ ಅಥವಾ ಈ ಒಂದು ಹೋರಾಟದಲ್ಲಿ ಇರ್ತೀನೋ ಇಲ್ವೋ ಗೊತ್ತಿಲ್ಲ. ಬದಲಿಗೆ ನಾನು ಯಾವುದೇ ಸಂದರ್ಭದಲ್ಲೂ ತಪ್ಪನ್ನು ಮಾಡಿದರೂ ಈ ಒಂದು ಜಾನಪದ ಕಲಾವಿದರು ಅಥವಾ ಹಿರಿಯ ಕಲಾವಿದರೇನಿದ್ದಾರೆ ಅವರು ತೆಗೆದುಕೊಳ್ಳುವಂತಹ ಮತ್ತು ಕಾನೂನು ರೀತಿಯಲ್ಲಿ ಏನೇ ಶಿಕ್ಷೆಯನ್ನು ಕೊಟ್ಟರೂ ಕೂಡ ಅದನ್ನು ಅನುಭವಿಸೋದಕ್ಕೆ ನಾನು ಸಿದ್ಧನಿದ್ದೀನಿ ಅನ್ನೋ ಮಾತನ್ನು ಹೇಳ್ತಕ್ಕಂಥದ್ದು. ಇದನ್ನು ಒಪ್ಕೊಳ್ಳೇಬೇಕು. ಯಾಕೆಂತಂದರೆ ಇದನ್ನು ಒಬ್ಬೊಬ್ಬ ವ್ಯಕ್ತಿ ಈಗ ಹೋರಾಟವನ್ನೇ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂತ ಏನಿಲ್ಲ. ಅವರ ಪಾಡಿಗೆ ಅವರು ಬದಲಾದರೆ ಅಥವಾ ಅವರಿಗೆ ಅವರೇ ತಿಳಿದುಕೊಂಡು ಬದಲಾವಣೆಯನ್ನು ಕಂಡ್ರೆ ಅವರಿಗೂ ಕೂಡ ಒಳ್ಳೆಯದು, ಸಮಾಜಕ್ಕೂ ಕೂಡ ಒಳ್ಳೆಯದು ಅಂತ ಅನಿಸುತ್ತೆ. ಹಾಗಾಗಿ ಆ ಒಂದು ವಿಷಯವನ್ನು ಬಾಳು ಬೆಳಗುಂದಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರ್ತಕ್ಕಂಥದ್ದು ಅದು ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಸೊ ಪ್ರತಿಯೊಬ್ಬ ಪ್ರತಿಕ್ರಿಯೆಯನ್ನು ನೀಡಬೇಕಾಗಿರ್ತಕ್ಕಂಥ ಕರ್ತವ್ಯ ಕಲಾವಿದರದ್ದಾಗಿರುತ್ತೆ. ಜನಗಳು ಪ್ರಶ್ನೆ ಮಾಡ್ತಾ ಇರ್ತಾರೆ. ಈ ಕೇವಲ ಒಂದು ಏನಾಗ್ಬಿಟ್ಟಿದೆ ಅಂತಂದರೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಕೆಲವೊಂದಿಷ್ಟು ಜನ. ಸೊ ಇದೆಲ್ಲವೂ ಕೂಡ ಮುಂದೆ ಬದಲಾಗುತ್ತೆ ಅಂತ ಕಾಣಿಸುತ್ತೆ. ಬದಲಾಗಲೇಬೇಕು, ಬದಲಾಗೇ ಆಗುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾಳು ಹೇಳ್ತಕ್ಕಂಥದ್ದು, ನಾನು ಯಾವುದೇ ರೀತಿಯಾಗಿ ತಪ್ಪನ್ನು ಮಾಡೋದಿಲ್ಲ. ಹಿಂದೆ ಕೆಲವೊಂದಿಷ್ಟು ನಾನು ತಪ್ಪನ್ನು ಮಾಡಿದ್ದೀನಿ, ತಿದ್ದುಕೊಂಡಿದ್ದೀನಿ. ಅದನ್ನು ಹೊರತುಪಡಿಸಿ ಮುಂದೆ ಏನಾದರೂ ನಾನು ತಪ್ಪು ಮಾಡಿದರೆ ಕಾನೂನು ರೀತಿಯಲ್ಲಿ ಮತ್ತು ನಮ್ಮ ಹಿರಿಯ ಕಲಾವಿದರು ಏನನ್ನು ಹೇಳೋದಕ್ಕೆ ಅಥವಾ ಏನನ್ನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾನು ತಲೆ ಬಾಗ್ತೀನಿ ಅನ್ನೋ ರೀತಿ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.